ಹೆಲೋ ಫ್ರೆಂಡ್ಸ್, ಇವತ್ತು ನಾವು ಪೂಜಾ ಗಾಂಧಿ ಅವರ ಆಲ್ ಹಿಟ್ ಅಂಡ್ ಫ್ಲಾಪ್ ಮೂವಿ ಲಿಸ್ಟನ್ನು ನೋಡೋಣ. ಅವರ ಮೊದಲನೆಯ ಚಿತ್ರ ಖತ್ರೋಂ ಕೆ ಕಿಲಾಡಿ ಹಿಂದಿ 2001ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. ಎರಡನೆಯ ಚಿತ್ರ ದುಶ್ಮನ್ ಹಿಂದಿ 2002ರಲ್ಲಿ ತೆರೆಕಂಡಿದ್ದು ಆವರೇಜ್ ಆಗಿತ್ತು. ಮೂರನೆಯ ಚಿತ್ರ ತೋಮಾ ಕೆ ಸಲಾಂ ಬೆಂಗಾಲಿ 2003ರಲ್ಲಿ ತೆರೆಕಂಡಿದ್ದು ಆವರೇಜ್ ಆಗಿತ್ತು. ನಾಲ್ಕನೆಯ ಚಿತ್ರ ಕೊಕ್ಕಿ 2006ರಲ್ಲಿ ತೆರೆಕಂಡಿದ್ದು ಸೆಮಿ ಹಿಟ್ ಆಗಿತ್ತು. ಐದನೆಯ ಚಿತ್ರ ಮುಂಗಾರು ಮಳೆ 2006ರಲ್ಲಿ ತೆರೆಕಂಡಿದ್ದು ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಆರನೆಯ ಚಿತ್ರ ಮಿಲನ 2007ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಏಳನೆಯ ಚಿತ್ರ ಕೃಷ್ಣ 2007ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಎಂಟನೆಯ ಚಿತ್ರ ಮನ್ಮಥ, ಈ ಚಿತ್ರದಲ್ಲಿ ಅವರು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದರು. ಒಂಬತ್ತನೆಯ ಚಿತ್ರ ಹೊತ್ತಲ್ ಪೂ ಮಲರುಂ 2007ರಲ್ಲಿ ತೆರೆಕಂಡಿದ್ದು ಸ್ಪೆಷಲ್ ಅಪಿಯರೆನ್ಸ್ನಲ್ಲಿ ಕಾಣಿಸಿಕೊಂಡಿದ್ದರು. ಹತ್ತನೆಯ ಚಿತ್ರ ಗೆಳೆಯ, ಈ ಚಿತ್ರದಲ್ಲಿ ಅವರು ಗೆಸ್ಟ್ ಅಪಿಯರೆನ್ಸ್ನಲ್ಲಿ ಕಾಣಿಸಿಕೊಂಡಿದ್ದರು. 11ನೆಯ ಚಿತ್ರ ವೈಥೀಶ್ವರನ್ 2008ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. 12ನೆಯ ಚಿತ್ರ ಹನಿ ಹನಿ 2008ರಲ್ಲಿ ತೆರೆಕಂಡಿದ್ದು ಆವರೇಜ್ ಆಗಿತ್ತು. 13ನೆಯ ಚಿತ್ರ ಆಕ್ಸಿಡೆಂಟ್ 2008ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 14ನೆಯ ಚಿತ್ರ ಕಾಮಣ್ಣನ ಮಕ್ಕಳು, ಈ ಚಿತ್ರದಲ್ಲಿ ಸ್ಪೆಷಲ್ ಅಪಿಯರೆನ್ಸ್ನಲ್ಲಿ ಕಾಣಿಸಿಕೊಂಡಿದ್ದರು. 15ನೆಯ ಚಿತ್ರ ನೀ ಟಾಟಾ ನಾ ಬಿರ್ಲಾ 2008ರಲ್ಲಿ ತೆರೆಕಂಡಿದ್ದು ಆವರೇಜ್ ಆಗಿತ್ತು. 16ನೆಯ ಚಿತ್ರ ತಾಜ್ ಮಹಲ್ 2008ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 17ನೆಯ ಚಿತ್ರ ಕೂಡಗನ ಕೋಳಿ ನುಂಗಿತ 2008ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. 18ನೆಯ ಚಿತ್ರ ಬುದ್ಧಿವಂತ 2008ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 19ನೆಯ ಚಿತ್ರ ಮಹರ್ಷಿ 2008ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. 20ನೆಯ ಚಿತ್ರ ಜನುಮದ ಗೆಳತಿ 2008ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. 21ನೆಯ ಚಿತ್ರ ತಿರುವಣ್ಣಾಮಲೈ 2008ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 22ನೆಯ ಚಿತ್ರ ಹಾಗೆ ಸುಮ್ಮನೆ, ಈ ಚಿತ್ರದಲ್ಲಿ ಅವರು ಸ್ಪೆಷಲ್ ಅಪಿಯರೆನ್ಸ್ನಲ್ಲಿ ಕಾಣಿಸಿಕೊಂಡಿದ್ದರು. 23ನೆಯ ಚಿತ್ರ ಅನು 2009ರಲ್ಲಿ ತೆರೆಕಂಡಿದ್ದು ಆವರೇಜ್ ಆಗಿತ್ತು. 24ನೆಯ ಚಿತ್ರ ಥಲಾಯಿ ಎಜತು 2009ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. 25ನೆಯ ಚಿತ್ರ ಇನಿಯಾ 2009ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. 26ನೆಯ ಚಿತ್ರ ಹುಚ್ಚಿ 2009ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. 27ನೆಯ ಚಿತ್ರ ನಿನಗಾಗಿ ಕಾದಿರುವೆ 2009ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. 28ನೆಯ ಚಿತ್ರ ಗೋಕುಲ 2009ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 29ನೆಯ ಚಿತ್ರ ಮಿನುಗು 2010ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. 30ನೆಯ ಚಿತ್ರ ಶ್ರೀಹರಿ ಕಥೆ 2010ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. 31ನೆಯ ಚಿತ್ರ ನಾರಾಣಿ ನೀ ಮಹಾರಾಣಿ 2010ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. 32ನೆಯ ಚಿತ್ರ ವೇಗ 2010ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. 33ನೆಯ ಚಿತ್ರ ಮಕ್ಕುಂತಿ 2010ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. 34ನೆಯ ಚಿತ್ರ ಆಪ್ತ 2011ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. 35ನೆಯ ಚಿತ್ರ ನೀ ಇಲ್ಲದೆ 2011ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. 36ನೆಯ ಚಿತ್ರ ಆಯಂ ಹಿಂದಿ 2011ರಲ್ಲಿ ತೆರೆಕಂಡಿದ್ದು ಆವರೇಜ್ ಆಗಿತ್ತು. 37ನೆಯ ಚಿತ್ರ ಹರೇ ರಾಮ ಹರೇ ಕೃಷ್ಣ 2011ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. 38ನೆಯ ಚಿತ್ರ ಪಂಚಾಮೃತ, ಈ ಚಿತ್ರ 2011ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. 39ನೆಯ ಚಿತ್ರ ಜೋಗಯ್ಯ, ಈ ಚಿತ್ರ 2011ರಲ್ಲಿ ತೆರೆಕಂಡಿದ್ದು ಕ್ಯಾಮಿಯೋ ಅಪಿಯರೆನ್ಸ್ ಮಾಡಿದ್ದರು. 40ನೆಯ ಚಿತ್ರ ಪಾಗಲ್ 2011ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. 41ನೆಯ ಚಿತ್ರ ದಂಡುಪಾಳ್ಯ 2012ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 42ನೆಯ ಚಿತ್ರ ಜೈ ಹಿಂದ್ 2012ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. 43ನೆಯ ಚಿತ್ರ ಹೊಸ ಪ್ರೇಮ ಪುರಾಣ 2012ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. 44ನೆಯ ಚಿತ್ರ ಮಾಡ್ ಡ್ಯಾಡ್ 2013ರಲ್ಲಿ ತೆರೆಕಂಡಿದ್ದು ಆವರೇಜ್ ಆಗಿತ್ತು. 45ನೆಯ ಚಿತ್ರ ಡೈರೆಕ್ಟರ್ ಸ್ಪೆಷಲ್, ಈ ಚಿತ್ರದ ಐಟಮ್ ಸಾಂಗ್ ಒಂದರಲ್ಲಿ ಅವರು ಕಾಣಿಸಿಕೊಂಡಿದ್ದರು. 46ನೆಯ ಚಿತ್ರ ಕಲ್ಯಾಣ ಮಸ್ತು 2014ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. 47ನೆಯ ಚಿತ್ರ ಅಭಿನೇತ್ರಿ 2015ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 48ನೆಯ ಚಿತ್ರ ತಿಪ್ಪಜ್ಜಿ ಸರ್ಕಲ್ 2015ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. 49ನೆಯ ಚಿತ್ರ ಕತೆ ಚಿತ್ರಕಥೆ ನಿರ್ದೇಶನ ಪುಟ್ಟಣ್ಣ, ಈ ಚಿತ್ರದಲ್ಲಿ ಅವರು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದರು. 50ನೆಯ ಚಿತ್ರ ಜಿಲೇಬಿ 2017ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. 51ನೆಯ ಚಿತ್ರ ದಂಡುಪಾಳ್ಯ 2 2017ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 52ನೆಯ ಚಿತ್ರ ದಂಡುಪಾಳ್ಯ 3 2018ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು.
53ನೇ ಚಿತ್ರ ಸಂಹಾರಿಣಿ 2022ರಲ್ಲಿ ತೆರೆ ಕಂಡಿದ್ದು ಆವ್ರೇಜ್ ಆಗಿತ್ತು. 54ನೇ ಚಿತ್ರ ತಗ್ಗೆದೇಲೆ ತೆಲುಗು 2022ರಲ್ಲಿ ತೆರೆ ಕಂಡಿದ್ದು ಆವ್ರೇಜ್ ಆಗಿತ್ತು. ನೀವು ಕೂಡ ಪೂಜಾ ಗಾಂಧಿ ಅವರ ಅಭಿಮಾನಿಯಾಗಿದ್ದರೆ ಅವರ ಯಾವ್ಯಾವ ಚಿತ್ರಗಳು ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಇದೇ ರೀತಿಯ ಸ್ಟಾರ್ಗಳ ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾನೆ ಇರ್ತೀವಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.